ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು 8ನೇ ತರಗತಿಯ ಸಮಾಜ ವಿಜ್ಞಾನದ ಶೀರ್ಷಿಕೆ 2ರ ಉತ್ತರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದರ ವಿವರಣೆ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದರ ಕಲಿಕಾ ಫಲ ಏನಪ್ಪಾ ಅಂತಂದರೆ, ಭೂಪಟದಲ್ಲಿ ಪ್ರಾಗೈತಿಹಾಸಿಕ ನೆಲೆಗಳು ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಗುರುತಿಸುತ್ತಾನೆ. ಇದನ್ನು ನಮ್ಮ ಶಾಲೆಯಲ್ಲಿ ನಾವು NMMS ಕ್ಲಾಸ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಮಾಡಿರ್ತೀವಿ. ಬಟ್ ಕೆಲವೊಂದು ಶಾಲೆಗಳಲ್ಲಿ ಟೀಚರ್ಸ್ ಕೊರತೆ ಇರೋದ್ರಿಂದ ಅಲ್ಲಿ ಕ್ಲಾಸಸ್ ಮಾಡೋದಕ್ಕೆ ಆಗಿರಲ್ಲ. ಹಾಗಾಗಿ ಈ ರೀತಿ ಅವ್ರಿಗೆ ಯೂಸ್ ಆಗಲಿ ಅಂತ ಬಿಟ್ಟು ನಾನು ಮತ್ತೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಚಟುವಟಿಕೆಗಳು ಕೆಳಗೆ ಕೊಟ್ಟಿರುವ ಮಾನವನ ಪ್ರಾಗೈತಿಹಾಸಿಕ ಅಂದರೆ ನಾವು ಇದನ್ನು ಏನಂತ ಅಂತೀವಿ ಅಂದರೆ, ಇತಿಹಾಸದ ರಚನೆಗೂ ಮುಂಚೆ ನಮಗೆ ಯಾವುದೇ ರೀತಿಯ ರೆಕಾರ್ಡ್ಸ್ ಸಿಕ್ಕಿರಲ್ಲ, ಅದಕ್ಕೂ ಮುಂಚಿನ ಕಾಲವನ್ನು ನಾವು ಪ್ರಾಗೈತಿಹಾಸದ ಕಾಲ ಅಂತ ಕರಿತೀವಿ. ಓಕೆ, ಆ ಹೇಳಿಕೆಗಳನ್ನು ಗಮನಿಸಿ ಅವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಓಕೆ, ಗುಹೆ ಮತ್ತು ಮರದ ಪೊಟರೆಗಳಲ್ಲಿ ವಾಸ. ಈ ರೀತಿ ಅವರು ಈ ಜಂಬಲ್ಡ್ ಕೊಟ್ಟಿದ್ದಾರೆ, ಅದನ್ನು ನಾವು ಸರಿಯಾಗಿ ಸೂಕ್ತವಾಗಿ ಬರೀಬೇಕು. ಮೊದಲಿಗೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮಾನವ ಅಲೆಮಾರಿಯಾಗಿದ್ದ, ಗುಹೆ ಮತ್ತು ಪೊಟರೆಗಳಲ್ಲಿ ವಾಸ ಮಾಡುತ್ತಿದ್ದ. ಅವನು ಆಯುಧಗಳ ಬಳಕೆಯನ್ನು ತಿಳಿದುಕೊಂಡ ನಂತರ ಬೆಂಕಿಯ ಬಗೆಗಿನ ಅರಿವು ಮೂಡಿತು. ಅದಾದ ನಂತರ ಕೊನೆಯ ಒಂದು ಘಟ್ಟ ಕೃಷಿಯನ್ನು ಕಂಡುಕೊಂಡಿದ್ದು. ಓಕೆ, ಎರಡನೇದು ಶಿಲಾಯುಗದ ಮಾನವನು ಬಳಸುತ್ತಿದ್ದ ಆಯುಧಗಳ ಚಿತ್ರಗಳನ್ನು ನೀಡಲಾಗಿದೆ, ಅವುಗಳ ಬಳಕೆಯ ಉದ್ದೇಶವನ್ನು ನಮೂದಿಸಿ. ಇಲ್ಲಿ ಫಸ್ಟ್ ಒನ್ ಕೊಟ್ಟಿರೋದು ಇದೊಂದು ಬುರುಡೆಯನ್ನು ಕೊಟ್ಟಿದ್ದಾರೆ. ಇದು ಕೃಷಿಗೂ ಯೂಸ್ ಮಾಡ್ತಾ ಇದ್ರು, ಇದ್ರ ಜೊತೆಗೆ ಬೇಟೆಗೋಸ್ಕರನೂ ಕೂಡ ಯೂಸ್ ಮಾಡ್ತಾ ಇದ್ರು. ಎರಡನೇದು ನೀವು ನೋಡ್ತಾ ಇರ್ಬೋದು, ಅದು ಕೊಡಲಿ, ಅದನ್ನು ಅವರು ಮರ ಕಡಿಯೋದಕ್ಕೆ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಮೂರನೇದು ಬೇಟೆಯಾಡಲು ಅಥವಾ ಮನೋರಂಜನೆ. ಇದು ಬೇಟೆಯಾಡಲು ಅಂತ ಹೇಳ್ಬೋದು, ಭರ್ಚಿ ಥರ ಕಾಣಿಸುತ್ತೆ ಇದು, ಬಟ್ ಇದು ಕಲ್ಲಿಂದ ಮಾಡಿರೋಂಥದ್ದು. ಇದು ವುಡ್ಡಿಂದಿದೆ, ಬಟ್ ಇದಕ್ಕೆ ಕೆಲವು ತಂತಿಗಳನ್ನು ಹಾಕಿದ್ದಾರೆ. ಹಾಗಾಗಿ ಇದನ್ನು ಮ್ಯೂಸಿಕ್ ಆಗು ಕೂಡ ಅವರು ಯೂಸ್ ಮಾಡ್ತಾ ಇದ್ರು ಅಂತ ನಾವು ಊಹೆ ಮಾಡಬಹುದು. ಕಲರ್ ಪಿಕ್ಚರ್ ಆಗಿದ್ರೆ ನಮಗಿದ್ರ ಅರ್ಥ ಆಗ್ತಾ ಇತ್ತು. ಅದು ಬೇಟೆಯಾಡಲು ಅಥವಾ ಮನೋರಂಜನೆಗೆ. ನೆಕ್ಸ್ಟು ನಾಲ್ಕನೇದು ಇದು ಕಲ್ಲು, ಶಿಲೆ. ಅದನ್ನು ಅವರು ಆಯುಧಗಳನ್ನು ತಯಾರಿಸಲು ಯೂಸ್ ಮಾಡ್ತಾ ಇದ್ರು. ಐದನೇದು ಕುಡುಗೋಲು, ಅದನ್ನು ಕೃಷಿಗೆ ಯೂಸ್ ಮಾಡ್ತಾ ಇದ್ರು. ಆರನೇದು ಹಣ್ಣು ತರಕಾರಿ ಕತ್ತರಿಸಲು, ಹಾಗೇನೆ ಇದ್ರ ಜೊತೆಗೆ ಬೇಟೆಯಾಡಲು ಕೂಡ ಅವರು ಇದನ್ನು ಉಪಯೋಗ ಮಾಡ್ತಾ ಇದ್ರು. ಅದು ಒಂದು ರೀತಿಯ ಚಾಕು ಅದು. ನೆಕ್ಸ್ಟ್ ಏಳನೇದು ಬೇಟೆಯಾಡಲು, ಅಂದರೆ ಇದು ಬಿಲ್ಲು ಬಾಣ ಇದೆ ಅಲ್ವಾ, ಅದು ಬೇಟೆಯಾಡಲು ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಬೇಟೆಯಾಡಲು ಇದು ಲಾಸ್ಟ್, ಇದು ಮೂಳೆ ಅಂತ ಅನ್ಸುತ್ತೆ, ಇದು ಹಳೆಯ ಮೂಳೆಗಳನ್ನು, ಇದನ್ನು ಕೂಡ ಅವರು ಬೇಟೆಯಾಡಲು ಯೂಸ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ನೆಕ್ಸ್ಟ್ ಶಿಲಾಯುಗದ ಮಾನವ ಮತ್ತು ಆಧುನಿಕ ಮಾನವ ಬಳಸುತ್ತಿದ್ದ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ. ಅದರೊಳಗೆ ಹಳೆಯ ಮಾನವ, ಶಿಲಾಯುಗದ ಮಾನವ ಏನೇನನ್ನ ಯೂಸ್ ಮಾಡ್ತಾ ಇದ್ರು, ಉಡುಪು ಅಂತ ಹೋಗೋದಾದ್ರೆ ಮರದ ತೊಗಟೆ, ಎಲೆಗಳು, ಅದನ್ನು ಯೂಸ್ ಮಾಡ್ತಾ ಇದ್ರು. ಆಧುನಿಕ ಮಾನವ ಒಂದು ರೀತಿಯದಲ್ಲ, ಲೆದರ್ ಹಾಕ್ತಾರೆ, ನೈಲಾನ್, ಕಾಟನ್, ಜಾರ್ಜೆಟ್, ಹತ್ತಿ ಬಟ್ಟೆಗಳು. ಓಕೆ, ಆಹಾರಕ್ಕೆ ಬಂದರೆ ಹಸಿ ಗೆಡ್ಡೆ ಗೆಣಸು, ಮಾಂಸ, ಅದನ್ನು ಉಪಯೋಗ ಮಾಡ್ತಾ ಇದ್ರು. ಈಗೆಲ್ಲ ಬೇಯಿಸಿದ ಆಹಾರ. ಸಲಕರಣೆಗಳಲ್ಲಿ ಕೊಡಲಿ, ಆಮೇಲೆ ಭರ್ಚಿ, ಖಡ್ಗ, ಆಮೇಲೆ ಕಲ್ಲು, ಆಧುನಿಕ, ಆಮೇಲೆ ಈಗಿನ ಇದರ ಮಾನವ ಆಧುನಿಕ ಉಪಕರಣಗಳನ್ನು ಇವರು ಉಪಯೋಗಿಸ್ತಾರೆ. ಈಗ ಚರಿತ್ರೆ ಪೂರ್ವ ಘಟ್ಟದ ರೇಖಾಚಿತ್ರಗಳನ್ನು ನಾವು ಚಿತ್ರಿಸಬೇಕು. ಅದು ಆ್ಯಕ್ಚುಲಿ ರೇಖಾಚಿತ್ರ ಅನ್ನೋದಕ್ಕಿಂತ ಒಂದು ಫ್ಲೋ ಚಾರ್ಟ್ ಅಂತ ಬರಿಬೇಕಿತ್ತು. ರೇಖಾಚಿತ್ರಗಳನ್ನು ನಮಗೆ ಬಿಡಿಸೋದಕ್ಕೆ ಆಗೋದಿಲ್ಲ. ಅಲ್ಲಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ಅಂತ್ಯಶಿಲಾಯುಗ ಅಥವಾ ನವಶಿಲಾಯುಗ ಅಂತ ಕರಿತೀವಿ. ಅದರೊಳಗೆ ಹಳೆ ಶಿಲಾಯುಗದೊಳಗೆ ಅದೇ ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಬರುತ್ತೆ. ಓಕೆ, ನೆಕ್ಸ್ಟ್ ಬರೋದಾದರೆ ಕೊಟ್ಟಿರುವ ಭಾರತದ ನಕಾಶೆಯಲ್ಲಿ ವಿವಿಧ ಶಿಲಾಯುಗಗಳನ್ನು ನೆಲೆಗಳನ್ನು ಗುರುತಿಸಿ. ನಾನಿಲ್ಲಿ ಎಫ್ ಅಂದರೆ ಇದು ಬಿಂಬೇಟ್ಕ ಇಲ್ಲಿ ಬರೆದ್ಬಿಟ್ಟಿದ್ದೀನಿ, ಎಫ್ ಇಲ್ಲಿ ಬರುತ್ತೆ. ಓಕೆ, ಯಾವ್ಯಾವ್ದಿದೆ ಅಂದರೆ ಚಂದ್ರಗಿರಿ, ಆಮೇಲೆ ಬೂದಿಹಾಳ್, ಸಂಗನಕಲ್ಲು, ಇದು ಮೂರನ್ನು ಕೂಡ ಕರ್ನಾಟಕದಲ್ಲಿ ಬರುತ್ತೆ. ಕರ್ನೂಲ್ ಇರೋದು ಆಂಧ್ರ ಪ್ರದೇಶಲ್ಲಿ, ಹುಣಸಗಿ ಇರೋದು ಕರ್ನಾಟಕದಲ್ಲಿ, ಬಿಂಬೇಟ್ಕ ಇರೋದು ಮಧ್ಯಪ್ರದೇಶಲ್ಲಿ. ಓಕೆ, ಇದು ನಾನು ಎಫ್ ಅಂತಂದರೆ ಅದೇ ಬಿಂಬೇಟ್ಕನ ನಾನು ಕರ್ನಾಟಕದಲ್ಲಿ ಇಲ್ಲಿ ಲೊಕೇಟ್ ಮಾಡಿಬಿಟ್ಟಿದ್ದೀನಿ ಮಿಸ್ ಆಗಿ, ಬಟ್ ನೀವು ಇಲ್ಲಿ ಲೊಕೇಟ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಊರಿನ ನಕ್ಷೆಯನ್ನು ರಚಿಸಿ ಪ್ರಾಕೃತಿಕ ಲಕ್ಷಣಗಳನ್ನು ಗುರುತಿಸಿ. ನೀವಲ್ಲಿ ನಿಮ್ಮ ಊರಿನ ಒಂದು ಮ್ಯಾಪನ್ನು ಬಿಡಿಸ್ಬೇಕು. ಅಂದರೆ ತುಂಬಾ ಕರೆಕ್ಟಾಗಿ ಇರಬೇಕು ಅಂತ ಏನಿಲ್ಲ. ಅದರೊಳಗೆ ಪ್ರಾಕೃತಿಕ ಲಕ್ಷಣಗಳಲ್ಲಿ ಬರೋದಾದರೆ ಅಲ್ಲಿ ನದಿ, ಓಕೆ, ಕೆರೆ ಇರುತ್ತೆ, ಬೆಟ್ಟ, ಗುಡ್ಡಗಳು, ಆಮೇಲೆ ಕೆಲವೊಂದು ಊರಿನ ಹತ್ರ ಫಾರೆಸ್ಟ್ಸ್ ಇರುತ್ತೆ, ಅಂದರೆ ಸ್ವಲ್ಪ ಕಾಡುಗಳು ಇರುತ್ತವೆ. ಓಕೆ,
ಸೊ ಇದೇ ರೀತಿ ಒಂದು ಅಂದರೆ ಯಾವುದಾದ್ರೂ ನಿಮ್ಮ ಊರಿನಲ್ಲಿ ಏನೇನು ವಿಶೇಷತೆ ಇದೆ ಅದನ್ನು ನೀವು ಇದರೊಳಗೆ ಮೆನ್ಷನ್ ಮಾಡಬಹುದು. ನೆಕ್ಸ್ಟಿಗೆ ಬರೋದಾದರೆ ಭಾರತದ ನಕ್ಷೆ ಗಮನಿಸಿ ಭೌಗೋಳಿಕ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾವು 8th ಸ್ಟ್ಯಾಂಡರ್ಡಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಮೇಲಿಂದ ಬರೋದಾದರೆ ಇಲ್ಲಿ ವೈಟ್ ಕಲರ್ ಏನು ಕಾಣಿಸ್ತಾ ಇದೆ, ಇಲ್ಲಿ ವೈಟ್ ಕಲರು. ಸೊ ಇದಿಷ್ಟನ್ನು ನಾವು ಹಿಮಾಲಯ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇದಾದ ನಂತರ ಇಲ್ಲಿ ಗ್ರೀನ್ ಕಲರ್ ಏನಿದೆ, ಈ ಒಂದು ಭಾಗ ಸಿಂಧು ಗಂಗಾ ನದಿ ಬಯಲು ಪ್ರದೇಶ. ಆಮೇಲೆ ಇಲ್ಲಿಂದ ಭಾರತನ ನಾವು 2 ಭಾಗವಾಗಿ ಡಿವೈಡ್ ಮಾಡಿದ್ರೆ ಇಲ್ಲಿಂದ ಮೇಲ್ಗಡೆ ಇರೋದು ಮಾಳ್ವಾ ಪ್ರಸ್ಥಭೂಮಿ, ಕೆಳಗಡೆ ಇರೋಂಥದ್ದನ್ನು ನಾವು ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಅದೇ ರೀತಿ ಕೆಳಗೆ ಬಂದರೆ ಇಲ್ಲಿ ಪಶ್ಚಿಮ ಕರಾವಳಿ ತೀರ, ಅದರೊಳಗೆ ಮೇಲ್ಗಡೆ ಬರುವಂಥದ್ದು ಕೊಂಕಣ ತೀರ, ಕೆಳಗಡೆ ಬರುವಂಥದ್ದು ಮಲಬಾರ್ ತೀರ. ಅದೇ ರೀತಿ ಪೂರ್ವ ಘಟ್ಟ ಅಥವಾ ಪೂರ್ವ ಕರಾವಳಿ ಅಂತ ಕರಿತೀವಲ್ಲ, ಅದನ್ನು ನಾವು ಕೋರಮಂಡಲ ತೀರ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಡಿಟೇಲ್ ಆಗಿರೋ ಕ್ಲಾಸ್ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಯಾಕಂದರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಸನ್ ಇದು. ಓಕೆ, ಸೊ ಈಗ ಭಾರತದ ನೆರೆ ರಾಷ್ಟ್ರಗಳನ್ನು ವಿವಿಧ ಬಣ್ಣಗಳಿಂದ ಗುರುತಿಸಿ. ನಾನಿಲ್ಲಿ ಬಣ್ಣ ಹಾಕಿಲ್ಲ, ಬಟ್ ನೀವು ಅದಕ್ಕೆ ಬಣ್ಣ ಹಾಕ್ಕೊಳ್ಳಿ. ಫಸ್ಟ್ ನಾನು ಯಾವ್ಯಾವ ದೇಶ ಯಾವ್ಯಾವ ಕಡೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಭಾರತದ ಗಡಿಗಳನ್ನು ಹಂಚ್ಕೊಂಡಿರುವಂಥದ್ದು 7 ದೇಶಗಳು. ಗಡಿಗಳನ್ನು ಅಂದರೆ ಭಾರತದ ಬಾರ್ಡರ್ಸನ್ನು ಹಂಚ್ಕೊಂಡಿರುವಂಥದ್ದು. ಶ್ರೀಲಂಕಾ ಭಾರತ ಬಾರ್ಡರನ್ನು ಹಂಚ್ಕೊಂಡಿಲ್ಲ. ಆದರೆ ನೆರೆ ರಾಷ್ಟ್ರ ಅಂತ ಬಂದಾಗ ನಾವು ಶ್ರೀಲಂಕಾನ ತಗೊತೀವಿ. ಆದರೆ ಗಡಿ ರಾಷ್ಟ್ರ ಅಂತ ಬಂದಾಗ ಶ್ರೀಲಂಕಾನ ನಾವು ತಗೊಳ್ಳೋ ಹಾಗಿಲ್ಲ, ಯಾಕಂದರೆ ಅದು ಗಡಿಯನ್ನು ಹಂಚ್ಕೊಂಡಿಲ್ಲ. ಓಕೆ, ಸೊ ಇಲ್ಲಿ ಈ ಕಡೆ ಸೈಡ್ ಬಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ಭಾಗದವರೆಗೂ ಕೂಡ ಗಡಿಯನ್ನು ಹಂಚ್ಕೊಂಡಿದೆ. ಈ ಕಡೆ ಕಾಶ್ಮೀರದ ಸ್ವಲ್ಪ ಮೇಲ್ಗಡೆನೆ ಜಮ್ಮು ಕಡೆ ಬರುತ್ತೆ. ಈ ಕಡೆ ಸೈಡು ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ, ಹಾಗೇನೆ ಲಾಸ್ಟಿಗಿರೋದು ಶ್ರೀಲಂಕಾ. ಮತ್ತೆ ಹೇಳ್ತಿದ್ದೀನಿ, ನಿಮಗೆ ಗಡಿ ರೇಖೆಗಳನ್ನು ಹಂಚ್ಕೊಂಡಿರುವಂಥ ರಾಷ್ಟ್ರಗಳು 7 ರಾಷ್ಟ್ರಗಳು. ಅಂದರೆ ಭಾರತದ ಬಾರ್ಡರ್ಸನ್ನು ಅದನ್ನು ಹಂಚ್ಕೊಂಡಿದೆ, ಅದೇ ಶ್ರೀಲಂಕಾ ಬಾರ್ಡರನ್ನು ಹಂಚ್ಕೊಂಡಿಲ್ಲ. ಓಕೆ, ಸೊ ಇಲ್ಲಿ ಶ್ರೀಲಂಕಾ ಅದು ರಾಮ ಸೇತುವೆ ಇದ್ರೂ ಕೂಡ ಅದು ಅಫಿಷಿಯಲ್ ಆಗಿ ಬಾರ್ಡರ್ ಆಗಿ ಇಲ್ಲ. ಹಾಗಾಗಿ ಶ್ರೀಲಂಕಾ ಭಾರತದ ಜೊತೆ ಯಾವುದೇ ರೀತಿಯ ಬಾರ್ಡರನ್ನು ಹಂಚ್ಕೊಂಡಿಲ್ಲ. ಹಾಗಾಗಿ ಇವು ನೆರೆಹೊರೆ ರಾಷ್ಟ್ರಗಳು. ಗಡಿ ರಾಷ್ಟ್ರಗಳು ಅಂತ ಬಂದರೆ 7 ಮಾತ್ರ ಬರೀರಿ. ಐ ಹೋಪ್ ಇವತ್ತಿನ ಒಂದು ಲೆಸನ್ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.